ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಇವತ್ತು ನಾವು ಬಂದಿದ್ದೀವಿ ಹರಿಹರ ತಾಲೂಕು ಹಿರೇಬೂದಿಯಾಳ ಗ್ರಾಮ. ಹಾಲಿ ಶಾಸಕ BP ಹರೀಶ್ ಸರ್ ಅವರವರು. ಇಲ್ಲಿ ಏನು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ನಮ್ಮ ಬೂದಿಯಾಳ್ಕ ಮಹಾರಾಜ್ ಹಿಂದೂ ಮಹಾಗಣಪತಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಅವರು ಏನೇನು ಕಾರ್ಯಕ್ರಮ 10-12 ದಿನಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಏನೇನು ಕಾರ್ಯಕ್ರಮ ಮಾಡ್ತಾರೆ, ಏನು ಮನೋರಂಜನೆ ಕಾರ್ಯಕ್ರಮ, ಅದನ್ನ ವಿಸರ್ಜನೆ ಇವಾಗ ಅವರು ಭಾಳ ಕಷ್ಟಪಟ್ಟು ಈ ಬಿಸಿಲಲ್ಲಿ ಮೆರವಣಿಗೆ ಮಾಡಿ ದೊಡ್ಡ ಗಣೇಶ, ತುಂಬ ದೊಡ್ಡ ಗಣೇಶ, ಭಾಳ ಕಷ್ಟಪಟ್ಟು ಅವರು ಅವತ್ತು ಪ್ರತಿಷ್ಠಾಪನೆ ಮಾಡಿದರು, ಯಶಸ್ವಿಯಾಗಿ ನೆರವೇರಿತು. ಇಲ್ಲಿಂದ ಇನ್ನೊಂದು ವಾರಗಳ ಕಾಲ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅವ್ರನ್ನ ಯಾವ ರೀತಿ ಅದನ್ನ ಗಣೇಶನ ಕಳಿಸ್ತಾರೆ, ಏನೇನು ಅದಕ್ಕೆ ಕಡೆ ದಿನದಲ್ಲಿ ಏನೇನು ದಾಸೋಹ ಯಾವ ರೀತಿ ಅಂದರೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ಬೂದಿಯಾಳ್ಕ ಮಹಾರಾಜ್ ಗಣೇಶನ ಸದಸ್ಯರು. ಗುರು, ನಿಮ್ಮ ಹೆಸರು? ನಂದನ್ ಕುಮಾರ್. ನಿಮ್ಮ ಹೆಸರು? ನಿಮ್ಮ ಹೆಸರು ಮನೋಜ್. ಸರ್, ನಂದನ್ರವರೇ, ಈಗ ಬೂದಿಯಾಳ್ಕ ಮಹಾರಾಜ್ ಗಣೇಶನ ಎಷ್ಟು ವರ್ಷದಿಂದ ನೀವು ಪ್ರತಿಷ್ಠಾಪನೆ ಮಾಡ್ತಾಯಿದ್ರಿ? ರೈಟ್. ನೀವು ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿರ ಇಲ್ಲಿಂದ ಇನ್ನೊಂದು ವಾರ? ಇನ್ನೊಂದು ವಾರದಲ್ಲಿ ಏನಿಲ್ಲ, 17ನೇ ತಾರೀಕು ಅನ್ನ ಸಂತರ್ಪಣೆ, 18ನೇ ತಾರೀಕು DJ ಒಂದಿಗೆ ಮಹಾಗಣಪತಿ ವಿಸರ್ಜನೆ. ಯಾವ್ಯಾವ ರೀತಿ ವಾದ್ಯಗಳನ್ನು ತರಿಸ್ತೀರ ನೀವು? ವಾದ್ಯಗಳು? ಚೌಡವಾದ್ಯ. ಚೌಡವಾದ್ಯ. DJ. ಮತ್ತೇನಲ್ಲ, ಒಟ್ಟು ಎಷ್ಟು ದಿನ ಕೂರಿಸ್ತೀರ ನೀವು? 12 ದಿನ ಕೂರಿಸಿ. 12 ದಿನಗಳ ಕಾಲ ಕೂರಿಸ್ತೀರ. 12ನೇ ದಿನ ವಿಸರ್ಜನೆ ಆಗ್ತದೆ, 13ನೇ ದಿನ ನೈಟ್ 12 ಗಂಟೆ ಅದ್ದೂರಿಯಾಗಿ ಶೋಭಾಯಾತ್ರೆ ಮೂಲಕ ವಿಸರ್ಜನೆ. ಕರೆಕ್ಟ್. ನೋಡಿ, ಇವಿಷ್ಟು ಮಾಹಿತಿ ನಾವು ಏನು ಕೇಳ್ತಾ ಇದ್ದೀವಿ. ಪ್ರತಿ ಊರಲ್ಲಿ ಕೂಡ ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು ಕೈಲಿದ್ದ ದುಡ್ಡು ಹಾಕೊಂಡು ಫಂಡ್ ಹಾಕನಪ್ಪ ಮಾಡ್ತಾರೆ. ಒಂದು ಏನಪ್ಪ ಅಂತಂದರೆ ನಾವು ಕೇಳೋದು, ಯಾವುದೇ ಗಲಾಟೆ ಆಗದೇ ರೀತಿ ಖುಷಿಯಿಂದ ಸಂತೋಷದಿಂದ ಗಣೇಶನ ಕಳಿಸಿದರೆ ಎಲ್ರಿಗೂ ಕ್ಷೇಮ ಅಂತ ನಾನು ಭಾವಿಸ್ತೇನೆ. ನಂದನ್ ಕುಮಾರ್, ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ.